ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾಗಿರುವಂಥ ಹತ್ತಿ ಹಾರ ಅಥವಾ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮನೇಲೆಲ್ಲರೂ ಟ್ರೈ ಮಾಡ್ಬೋದು. ಅದಕ್ಕೆ ನೋಡಿ ಫಸ್ಟ್ ನಮಗೆ ಈ ರೀತಿಯಾಗಿ ಕಾಟನ್ ಎಳೆ ಬೇಕಾಗುತ್ತೆ. ಈ ಕಾಟನ್ ಎಳೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ಬನ್ನಿ ಹಾಗಿದ್ರೆ ಈ ಕಾಟನ್ ಎಳೆ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ ನಾರ್ಮಲಾಗಿ ಈ ರೀತಿ ಕಾಟನನ್ನು ತೊಗೊಂಡಿದ್ದೀನಿ. ಕಾಟನನ್ನು ತಗೊಂಡು ಈ ರೀತಿಯಾಗಿ ನೋಡಿ ಸ್ವಲ್ಪನೇ ಈ ರೀತಿಯಾಗಿ ಎಳ್ಕೋಬೇಕು. ಜಸ್ಟ್ ಈ ರೀತಿಯಾಗಿ ಎಳಿತಾ ಹೋಗಬೇಕು. ಈ ಕಡೆ 3 ಬೆರಳನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಜಸ್ಟ್ ಈ ರೀತಿ 3 ಬೆರಳಿಂದ ಈ ರೀತಿ ನಿಧಾನಕ್ಕೆ ಎಳ್ಕೊತ ಹೋಗಬೇಕು. ತುಂಬ ಸಿಂಪಲಾಗಿ ಈ ರೀತಿ ಎಳ್ಕೊತ ಹೋಗಬೇಕು. ತುಂಬ ಗಟ್ಟಿಯಾಗಿ ಎಳೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದೇ ಅಳತೆಯಲ್ಲಿ ಬರೋ ರೀತಿಯಲ್ಲಿ ಈ ರೀತಿ ಎಳ್ಕೊತ ಹೋಗಬೇಕು. ನಿಮಗೆ ಎಷ್ಟು ಎಳೆಗಳು ಬೇಕೋ ನೋಡಿಕೊಂಡು, ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ನಾವು ಈ ರೀತಿಯಾಗಿ ಎಳೆಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಜಸ್ಟ್ ಈ ರೀತಿಯಾಗಿ ಎಳ್ಕೊತಾ ಇದ್ದೀನಿ. ಈ ರೀತಿ ಎಳ್ಕೊಂಡ್ರೆ ಆಲ್ಮೋಸ್ಟ್ ಎಳೆ ಈ ರೀತಿಯಾಗಿ ಒಂದೇ ಸಮ ಬರಬೇಕು. ಅಕಸ್ಮಾತ್ ನಿಮಗೇನಾದರೂ ಎಲ್ಲಾದರೂ ದಪ್ಪ ಇದೆ ಅಂತ ಅನಿಸಿದರೆ ಇನ್ನೂ ಒಂದು ಸರಿ ನೋಡಿ, ಎಲ್ಲೆಲ್ಲಿ ದಪ್ಪ ಇದೆ ಅನಿಸುತ್ತೋ ಅಲ್ಲಿ ಈ ರೀತಿಯಾಗಿ ನಿಧಾನಕ್ಕೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊತ ಎಳ್ಕೋಬೇಕು. ತೆಳುವಾಗಿರೋ ಜಾಗದಲ್ಲಿ ಎಳ್ಕೋಬಾರ್ದು. ಎಲ್ಲಿ ದಪ್ಪ ಇದೆ ಅನಿಸುತ್ತೋ ಅಲ್ಲಿ ಮಾತ್ರ ಈ ರೀತಿಯಾಗಿ ಎಳ್ಕೊತ ಹೋಗಬೇಕು. ಒಂದೇ ಅಳತೆಯಲ್ಲಿ ಬರಬೇಕಿದೆ ಅಲ್ವಾ ಎಳೆ, ಹಾಗಾಗಿ ಈ ರೀತಿಯಾಗಿ ನೀಟಾಗಿ ಎಳ್ಕೊತ ಹೋಗಬೇಕು. 1-2 ಸರಿ ಟ್ರೈ ಮಾಡಿದರೆ ಆರಾಮಾಗಿ ಎಲ್ಲರಿಗೂ ಬರುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊತ ಎಳ್ಕೊತ ಹೋಗಿ. ನೋಡಿ, ಈ ರೀತಿ ರೆಡಿ ಆದಮೇಲೆ ನಾವು ಸ್ವಲ್ಪ ಕೈಯಿಂದ ಈ ರೀತಿ ಉಜ್ಕೋಬೇಕು. ನಿಧಾನಕ್ಕೆ ಉಜ್ಕೊಳ್ಳಿ ಫಸ್ಟ್ ಟೈಮ್ ಉಜ್ಜಬೇಕಾದ್ರೆ. ಸೆಕೆಂಡ್ ಟೈಮ್ ಉಜ್ಜೋ ಟೈಮಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಫಸ್ಟ್ ಟೈಮಲ್ಲಿ ಒಂದು ಸ್ವಲ್ಪ ಲೈಟಾಗಿ ಈ ರೀತಿಯಾಗಿ ಉಜ್ಕೊಳ್ಳೋಣ. ಜಸ್ಟ್ ಈ ರೀತಿ ಉಜ್ಕೊತಾ ಹೋಗಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಷ್ಟು ಉದ್ದಕ್ಕೆ ಎಳೆಗಳನ್ನ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಫಸ್ಟ್ ಟೈಮ್ ಉಜ್ಕೊಂಡಾದಮೇಲೆ ಸೆಕೆಂಡ್ ಟೈಮ್ ಉಜ್ಜೋ ಟೈಮಲ್ಲಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಉಜ್ಕೊಳ್ಳಿ. ಆವಾಗ ಎಲ್ಲಾದರೂ ಅದು ಕಾಟನ್ ಎಳೆ ಅನ್ನೋವಂಥದ್ದು ತೆಳುವಾಗಿ ಕಾಣಿಸ್ತಾ ಇದ್ದರೆ ಅಲ್ಲಿ ನಾವು ಕಾಟನನ್ನು ಹಾಕಬೇಕಾಗುತ್ತೆ. ನೋಡಿ, ಸೆಕೆಂಡ್ ಟೈಮ್ ಉಜ್ಜುವಾಗ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಎಳೆ. ಈ ರೀತಿಯಾಗಿ ಬರಬೇಕು. ಇಲ್ಲಿ ನೋಡಿ ಸ್ವಲ್ಪ ತೆಳುವಾಗಿ ಬಂದಿದೆ. ಇವಾಗ ನಾವು ಸ್ವಲ್ಪ ಎಕ್ಸ್ಟ್ರಾ ಕಾಟನನ್ನು ತೊಗೊಳ್ಳೋಣ. ನೋಡಿ, ಜಸ್ಟ್ ಸ್ವಲ್ಪ ಕಾಟನನ್ನು ತೊಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ಇನ್ನೂ ಒಂದು ಸರಿ ಈ ರೀತಿ ಉಜ್ಕೋಬೇಕು. ಆವಾಗ ನೀಟಾಗಿ ಬರುತ್ತೆ, ಎಳೆ ಒಂದೇ ಸಮವಾಗಿ ಬರುತ್ತೆ. ಅದೇ ರೀತಿ ಮತ್ತೆ ಎಲ್ಲಾದರೂ ನಿಮಗೆ ತೆಳುವಾಗಿ ಕಾಣಿಸಿದರೆ ಅದೇ ರೀತಿ ಕಾಟನ್ ಎಳೆನ ಸ್ವಲ್ಪ ಎಳೆನ ಇಟ್ಬಿಟ್ಟು ಈ ರೀತಿ ಉಜ್ಕೋಬೇಕು. ಅದೇ ರೀತಿ ನೋಡಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಎಳೆ ಕಂಪ್ಲೀಟ್ ಆದಮೇಲೆ ಹಾರ ಅನ್ನುವಂಥದ್ದು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ನನಗೆ ಇಷ್ಟುದ್ದ ಸಾಕಾಯಿತು. 2 ಎಳೆ ರೆಡಿ ಆಗಿದೆ ನೋಡಿ. ಈ ರೀತಿ 2 ಎಳೆ ರೆಡಿ ಆದಮೇಲೆ ಇಲ್ಲಿ ನಾವು ಇದನ್ನು ಸ್ವಲ್ಪ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಈ 2 ಎಳೆಗೆ ಒಂದು ಉಲ್ಲನ್ ಎಳೆನ ತೊಗೊಂಡಿದ್ದೀನಿ. ಸೇಮ್ ಉದ್ದನೇ ತೊಗೋಬೇಕು. ಕಾಟನ್ ಎಳೆ ಏನಿದೆ ಅಲ್ವಾ, ಆ 2 ಕಾಟನ್ ಎಳೆ ಉದ್ದದಷ್ಟೇ ಒಂದು ಉಲ್ಲನ್ ಎಳೆನ ತೊಗೋಬೇಕಾಗುತ್ತೆ. ಅದೇ ರೀತಿ 3 ಸೆಟ್ ನಾವು ರೆಡಿ ಮಾಡ್ಕೋಬೇಕು. ಈಗ 1 ಸೆಟ್ ರೆಡಿ ಆಗಿದೆ ಅಲ್ವಾ, ಅದೇ ರೀತಿ 2 ಕಾಟನ್ ಎಳೆಗೆ ಒಂದು ಉಲ್ಲನ್ ಎಳೆನ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇನ್ನೂ ಒಂದು ಸೆಟ್ಟನ್ನು ಆ ರೀತಿಯಾಗಿ ಜೋಡಿಸ್ಕೋಬೇಕು. ನೋಡಿ, 3 ಸೆಟ್ಟನ್ನು ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೋಬೇಕು. ಇದೇ ರೀತಿಯಾಗಿ ಬರಬೇಕು. ಒಂದು ಉಲ್ಲನ್ 2 ಕಾಟನ್ ಎಳೆ ಈ ರೀತಿಯಾಗಿ 3 ಜೋಡಿಗಳಾಗಿ ಇಟ್ಕೊಂಡು ಈ 3ಅನ್ನು ಈ ರೀತಿಯಾಗಿ ಇಟ್ಕೊಂಡು ನೋಡಿ, ಇಲ್ಲಿನ ಒಂದು ನಾರ್ಮಲ್ ಥ್ರೆಡ್ಡಿಂದ ನಾಟನ್ನು ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಕಾಟನ್ ಥ್ರೆಡ್ ಇರುತ್ತಲ್ವ, ಅದರಿಂದ ನಾವು ಇಲ್ಲಿ ನಾಟನ್ನು ಮಾಡ್ಕೊಳ್ಳೋಣ. ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಲ್ಲನ್ನು ಆ ಕಡೆ ಈ ಕಡೆ ಹೋಗದೇ ಇರೋ ರೀತಿಯಲ್ಲಿ ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು 1-2-3 ಸಾರಿ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ನಿಮ್ಗೆ ಈ ರೀತಿ ನಾಟ್ ಮಾಡ್ಕೊಳಕ್ಕೆ ಬರಲ್ಲ ಅಂದರೆ ನಾರ್ಮಲಾಗಿ ನಾಟ್ ಮಾಡ್ಕೊತೀವಲ್ಲ ಆ ರೀತಿಯೂ ಮಾಡ್ಕೋಬೋದು. ಈಗ ನಾಟ್ ಮಾಡ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಡಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. 2 ಕಾಟನ್ ಎಳೆಗೆ ಒಂದು ಉಲ್ಲನ್ನು, ಅದೇ ರೀತಿ ಮತ್ತೆ 2 ಕಾಟನ್ ಎಳೆಗೆ ಒಂದು ಉಲ್ಲನ್ ಅಂತ ನೀಟಾಗಿ ಈ ರೀತಿ ಇಟ್ಕೊಂಡು ನಾರ್ಮಲಾಗಿ ನಾವು ಜಡೆ ಏನು ಹಾಕ್ಕೊತೀವಲ್ವ ಅದೇ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ. ಆದರೆ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ, ಉಲ್ಲನ್ ಎಳೆ ಕಾಟನ್ ಎಳೆನ ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಲ್ವ ಅದು ಕಾಣಿಸೋ ರೀತಿಯಲ್ಲೇ ನೀಟಾಗಿ ಹಾಕ್ಕೊತ ಹೋಗಬೇಕು. ಜಸ್ಟ್ ಈ ರೀತಿಯಾಗಿ
ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಅದೇ ರೀತಿಯಾಗಿ ಹಾಕ್ಕೊತಾ ಹೋಗಬೇಕಾಗುತ್ತೆ. ತುಂಬ ಸಿಂಪಲ್ಲಾಗಿ ಎಲ್ಲರಿಗೂ ಬರುತ್ತೆ ಇದು. ಆರಾಮಾಗಿ ಈ ಡಿಸೈನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಡಿಸೈನು. ನೋಡಿ ಜಸ್ಟ್ ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ರೀತಿ ಹಾಕ್ಕೊತಾ ಹೋಗಬೇಕು. ಹುಲ್ಲನ್ನು ಒಂದೇ ಸೈಡ್ ಬರೋ ರೀತಿಯಲ್ಲಿ ಈ ರೀತಿ ನೋಡಿ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಹಾಕ್ಕೊತಾ ಹೋಗಬೇಕು. ಆ ಕಡೆ ಈ ಕಡೆ ಹೋಗುತ್ತೆ ಹುಲ್ಲನ್ನು, ಅದನ್ನು ನೀಟಾಗಿ ಈ ರೀತಿ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಹಾಕ್ಕೋಬೇಕು. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗಿನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಮತ್ತಷ್ಟು ಹತ್ತಿಹಾರಗಳು ಅಥವಾ ಗೆಜ್ಜೆ ವಸ್ತ್ರದ ವೀಡಿಯೋಸ್ ಬೇಕು ಅನ್ನೋದಾದರೆ ಲಾಸ್ಟ್ ಇಯರ್ ನಾನು ಒಂದಿಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡಿದ್ದೆ. ಆ ವೀಡಿಯೋಸ್ನ ನೋಡಬೇಕು ಅನ್ನೋದಿದ್ದರೆ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟಿಗೆ ಹೋಗಿಬಿಟ್ಟು ಚೆಕ್ ಮಾಡಿಕೊಂಡ್ರೆ ಗೆಜ್ಜೆ ವಸ್ತ್ರ ವೀಡಿಯೋಸ್ ಅಂತ ಅಂದರೆ ಆಲ್ಮೋಸ್ಟ್ ನಿಮಗೆ ಸುಮಾರು ವೀಡಿಯೋಸ್ಗಳು ಸಿಗುತ್ತೆ. ಹೊಸ ಹೊಸ ಡಿಸೈನ್ಸು ಸಹ ಇದೆ. ಹಾಗೆ ನೋಡಿ ಈ ರೀತಿಯಾಗಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ವಿಡಿಯೋದಲ್ಲಿ ಏನು ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಅದೇ ರೀತಿಯಾಗಿ ಹಾಕ್ಕೊತಾ ಹೋಗಬೇಕು. ನೋಡಿ ಈ ರೀತಿಯಾಗಿ ನೀಟಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಂಪ್ಲೀಟ್ ಆದಮೇಲೆ ಇಲ್ಲೂ ಸಹ ನಾವು ನಾರ್ಮಲ್ ಥ್ರೆಡ್ ಏನಿರುತ್ತಲ್ವ, ಕಾಟನ್ ಥ್ರೆಡ್ಡಲ್ಲಿ ನಾವು ಈ ರೀತಿಯಾಗಿ 1-2-3 ಸಾರಿ ನಾಟ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಅಷ್ಟೇ ಸಿಂಪಲ್ಲಾಗಿ ಒಂದು ಹಾರ ರೆಡಿ ಆಗೋಯಿತು. ನೋಡಿ ಜಸ್ಟ್ ಇಷ್ಟೇ ಬೇಕು ಅಂದರೂ ಸಹ ನೀವು ದೇವರ ಫೋಟೋಗಳಿಗೆ ಹಾಕ್ಬೋದು. ಇಲ್ಲ ಅಂದರೆ ಇದಕ್ಕೆ ಬಿಲ್ಲೆಗಳು ಅಥವಾ ಫ್ಲವರ್ಸ್ ಏನಾದರೂ ಮಾಡಿಕೊಂಡು ಸಹ ಹಚ್ಕೋಬೋದು. ನಾನಿವತ್ತು ಬಿಲ್ಲೆಗಳನ್ನ ಮಾಡಿಬಿಟ್ಟು ಹಚ್ಚುತ್ತಾ ಇದ್ದೀನಿ. ಅದು ಬಿಲ್ಲೆಗಳನ್ನ ಮಾಡೋದು ಹೇಗೆ ಅಂತ ನೋಡೋಣ. ಬೇಕು ಅಂದರೆ ನೀವು ಫ್ಲವರ್ಸನ್ನು ಸಹ ಹಚ್ಕೋಬೋದು. ಬಿಲ್ಲೆಗಳು ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಈ ಬಿಲ್ಲೆನ ರೆಡಿ ಮಾಡೋದಕ್ಕೆ ನೋಡಿ ಸ್ವಲ್ಪ ಕಾಟನನ್ನು ತಗೋಬೇಕು. ಈ ರೀತಿಯಾಗಿ ಸ್ವಲ್ಪ ಕಾಟನನ್ನು ತಗೊಂಡು 1-2-3 ಸಾರಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡಿಕೊಂಡು. ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಬೇಕು, ಸೈಡಲ್ಲಿ ಒಂದು ಸ್ವಲ್ಪ ತೆಳುವಾಗಿರಬೇಕು. ಹಾಗಾಗಿ ನಾನು ತೋರಿಸೋ ರೀತಿಯಲ್ಲೇ ಮಾಡ್ಕೊಂಡಾದಮೇಲೆ ನೋಡಿ ಒಂದು ಟೂತ್ ಪಿಕ್ ಅಥವಾ ಬೆಂಕಿ ಕಡ್ಡಿ ಏನೇ ಇರುತ್ತಲ್ವ ಅದನ್ನು ತಗೊಂಡು ಈ ರೀತಿಯಾಗಿ ಎಕ್ಸ್ಟ್ರಾ ಏನು ಕಾಟನ್ ಕಾಣಿಸ್ತಾ ಇರುತ್ತೆ ನೋಡಿ ಅದನ್ನೆಲ್ಲ ಬ್ಯಾಕ್ ಸೈಡಿಗೆ ಈ ರೀತಿ ಮಾಡ್ಕೋಬೇಕು. ಅಷ್ಟೇ ನೋಡಿ, ಸಿಂಪಲ್ಲಾಗಿ ರೆಡಿ ಆಗೋಗುತ್ತೆ ಬಿಲ್ಲೆಗಳು. ಇಷ್ಟೇ ಈಸಿಯಾಗಿ ಬಿಲ್ಲೆಗಳು ರೆಡಿ ಮಾಡ್ಕೊಂಬಿಡಬೇಕು. ಇಲ್ಲಿ ಮೇಲ್ಗಡೆ ಏನು ಹುಲ್ಲನ್ನು ಥ್ರೆಡ್ ಏನು ಕಾಣಿಸ್ತಾ ಇದಲ್ವ ಅಲ್ಲಿ ಆ ಜಾಗದಲ್ಲಿ 1-2 ಬಿಲ್ಲೆಗಳನ್ನ ಹಚ್ಕೊಳ್ಳೋಣ, ಸ್ವಲ್ಪ ಗಮನ ಹಾಕ್ಬಿಟ್ಟು. ಮತ್ತು ಮಧ್ಯದಲ್ಲೂ ಸಹ ನಾವೀಗ ಬಿಲ್ಲೆಗಳನ್ನ ಹಚ್ಕೊತಾ ಹೋಗಬೇಕು. ಬಿಲ್ಲೆಗಳು ಇಷ್ಟೇ ಹಚ್ಕೋಬೇಕು ಅಂತಲೂ ಏನೂ ಇಲ್ಲ, ಪೂರ್ತಿ ಕಂಪ್ಲೀಟ್ ಹಾರ ಏನಿದು ಇದೆ ಅಲ್ವಾ ಸೈಡಲ್ಲಿ ಪೂರ್ತಿ ಹಚ್ಕೊತಾನೂ ಹೋಗ್ಬೋದು. ಇಲ್ಲ ಅಂದರೆ ನಾನು ತೋರಿಸೋ ರೀತಿಯಲ್ಲಿ ಈ ಕಡೆ ಒಂದು 5 ಆ ಕಡೆ ಒಂದು 5 ಆ ರೀತಿಯೂ ಸಹ ಹಚ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ಲ್ಯಾನ್ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಬಿಲ್ಲೆಗಳು ಬೇಡ ಅನ್ನೋದಾದರೆ, ಫ್ಲವರ್ ಬೇಕು ಅನ್ನೋದಾದರೆ ನನ್ನ ಚಾನಲಲ್ಲಿ ಈಗಾಗಲೇ ನಾನು ಫ್ಲವರ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಅದನ್ನು ಸಹ ನೀವು ನೋಡಿಬಿಟ್ಟು ಟ್ರೈ ಮಾಡ್ಬೋದು. ಚಿಕ್ಕ ಚಿಕ್ಕ ಫ್ಲವರ್ಸನ್ನು ಸಹ ಮಾಡಿಕೊಂಡು ನೀವಿಲ್ಲಿ ಹಚ್ಕೋಬೋದು. ಕಾಟನ್ ಎಳೆಗಳಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗೂ ಕಾಣಿಸುತ್ತೆ. ನೋಡಿ ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಜಸ್ಟ್ ಈ ರೀತಿಯಾಗಿ 2 ಸೈಡೆಲ್ಲ ಹಚ್ಕೊಂಡಾದಮೇಲೆ ಇಲ್ಲಿ ಮೇಲೆ ನಾನು ಸ್ವಲ್ಪ ಗಮನ ಇಟ್ಬಿಟ್ಟು ಕುಂದನ್ ಸ್ಟೋನ್ಸನ್ನು ಹಚ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಟಿಕ್ಲಿಗಳನ್ನ ಸಹ ಹಚ್ಕೋಬೋದು. ಇಲ್ಲ ಅಂದರೆ ಬೇರೆ ಏನಾದರೂ ಸಹ ನಿಮಗೆ ಇಷ್ಟ ಇದ್ದರೆ ಹಚ್ಕೋಬೋದು. ಈ ಡಿಸೈನ್ ಇದೇ ರೀತಿ ಇರಬೇಕು ಅಂತ ಏನಿಲ್ಲ. ಇವು ಹಚ್ಚೋದು ಎಲ್ಲ ಏನಿರುತ್ತಲ್ವ ಅದೆಲ್ಲ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಚೇಂಜಸನ್ನು ಮಾಡ್ಕೋಬೋದು. ನೋಡಿ ಜಸ್ಟ್ ಈ ರೀತಿಯಾಗಿ ಹಚ್ಕೊಂಡ್ರೆ ಆಲ್ಮೋಸ್ಟ್ ರೆಡಿ ಆಗೋಯಿತು. ಇದೊಂದು ಸ್ವಲ್ಪ ಡ್ರೈ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಆಲ್ಮೋಸ್ಟ್ ಗೆಜ್ಜೆ ವಸ್ತ್ರ ರೆಡಿ ಆಗೋಯಿತು. ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನಿಮ್ಮ ಮನೆಯ ದೇವರ ಫೋಟೋಗಳಿಗೆ ನೀವೇ ರೆಡಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.